ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಮೀ ಶ್ರೀ. ಎಲ್ಲರೂ ಹೇಗಿದ್ದೀರಾ? ಒಂದು ಲಾಂಗ್ ಬ್ರೇಕ್ ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬಂದ್ಬಿಟ್ಟೆ. ಇವತ್ತು ಮಾರ್ನಿಂಗ್ ಎದ್ದಿದ್ದು 5:30ಗೆ ವೇಟ್ ಲಾಸ್ ಮಾಡೋಣ ಅಂತ ಗ್ರೀನ್ ಟೀ ಕುಡಿತಾ ಇದ್ದೀನಿ ಡೈಲಿ. ನೀವು ನೋಡ್ಕೊಂಡ್ರೆ ಎಲ್ಲ ಕತ್ಲ್ ತರ ಇರುತ್ತೆ, ಯಾಕಂದ್ರೆ ನನ್ನ ರೂಮ್ಮೇಟ್ಸ್ ಮಲ್ಕೊಂಡಿದ್ದಾರೆ. ಸೊ ದಟ್ ನಾನು ಲೈಟ್ ಹಾಕಕ್ ಆಗೋದಿಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಲೈಟೇ ಹಾಕಿಲ್ಲ. ಸೊ ದಟ್ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ಗ್ರೀನ್ ಟೀನ ಕಂಪ್ಲೀಟ್ ಮಾಡಿದ ತಕ್ಷಣನೇ ವಾಕ್ಗೆ ಅಂತ ಹೋಗ್ತೀನಿ. ನಮ್ಮ ಫ್ಲೋರಲ್ಲೇ ನಾನು ವಾಕಿಂಗ್ ಮಾಡ್ತಾ ಇರ್ತೀನಿ, ಯಾರು ಎದ್ದೇ ಇರೋದಿಲ್ಲ. ಇಲ್ಲಿನೂ ಒಂದೊಂದು ಜಾಗದಲ್ಲಿ ಕತ್ಲಿರುತ್ತೆ, ಯಾಕಂದ್ರೆ ಅಲ್ಲಿ ಲೈಟ್ಸ್ ಇರೋದಿಲ್ಲ. ನಿಮ್ಗೆ ಇವಾಗ ನಮ್ಮ ಓವರ್ ಆಲ್ ಹಾಸ್ಟೆಲ್ ವ್ಯೂನ ತೋರಿಸ್ಬಿಡ್ತೀನಿ. ಯಾರು ಎದ್ದೇ ಇರೋದಿಲ್ಲ, ನಾನೇ ವಾಕಿಂಗ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲೇ ಯಾಕೆ ವಾಕಿಂಗ್ ಮಾಡಬೇಕು ಅಂದ್ರೆ ಯಾರು ಡಿಸ್ಟರ್ಬ್ನು ಮಾಡೋದಿಲ್ಲ, ಯಾರು ಮಾತಾಡ್ಸಕೊಂಡು ಇರೋದಿಲ್ಲ. ಸುಮ್ಮನೆ ನಮ್ಮ ಪಾಟಿಗೆ ನಾವು ಕೆಲಸ ಮಾಡ್ಕೋಬೇಕು. ಹಂಗೆ ಮಾತಾಡ್ತಾ ಸಾಂಗ್ ಕೇಳಿಸ್ಕೊಂತ ಒಂದು 10 ಮಿನಿಟ್ಸ್ ವಾಕಿಂಗ್ ಅಂತೂ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಎಕ್ಸರ್ಸೈಸ್ ಮಾಡಿರೋ ಒಂದು ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡೋಣ ಅನ್ಕೊಂಡಿದ್ರೆ ಮರ್ತೇ ಹೋಗಿದ್ದೀನಿ, ರೆಕಾರ್ಡಿಂಗೇ ಮಾಡಿದ್ದಿಲ್ಲ ಅದನ್ನ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ ಹತ್ರ ಬಂದ್ಬಿಟ್ಟೆ ಡೈರೆಕ್ಟ್ ಆಗಿ. ಅಷ್ಟೊಂದು ಎಕ್ಸರ್ಸೈಸ್ ಆಗಿದ್ಮೇಲೆ ಮತ್ತೆ ಆಯಿಲ್ ಫುಡ್ ತಿನ್ನಕ್ ಬಂದಿದ್ದೀನಿ, ಯಾಕಂದ್ರೆ ನನಗೆ ಪೂರಿ ಅಂದ್ರೆ ಜಾಸ್ತಿ ಇಷ್ಟ. ನೀವೇ ನೋಡ್ಕೋಬಹುದು, ಬಿಸಿ ಬಿಸಿ ಪೂರಿ ಡೈರೆಕ್ಟ್ ನಮ್ಮ ತಟ್ಟೆಗೆ ಬಂದ್ಬಿಡುತ್ತೆ. ನೀವ್ ಆಡ್ಸ್ ಅಲ್ಲೆಲ್ಲ ನೋಡಿರ್ತೀರಾ ಪೂರಿ ಅಂತೂ ಉಬ್ಬೋದನ್ನ, ಅದಕ್ಕೆ ನನ್ಗೆ ಜಾಸ್ತಿ ಇಷ್ಟ ಪೂರಿ ಅಂದ್ರೆ. ಇನ್ನ ಪೂರಿ ಅಂತೂ ಕಂಪ್ಲೀಟ್ ಮಾಡ್ಕೊಂಡು ಇನ್ ಕಾಲೇಜ್ ಕಡೆಗೆ ಹೊರಟಿವಿ. ಇವತ್ತು ನಾನು ಕಾಲೇಜ್ಗೆ ಹೋಗ್ತಾ ಇರೋದು ಒಂದು ಬುಕ್, ಒಂದು ಪೆನ್ನಿಂದ, 2 ಕ್ಲಾಸ್, 1 ಲ್ಯಾಬು ಅಷ್ಟೇ. ಸೊ ದಟ್ ಒಂದೇ ಬುಕ್ ಸಾಕು. ಇದು ನಾನು ಈ ವಿಡಿಯೋನ ತೆಗಿಯಕ್ಕೆ ಒಂದು 2-3 ಟೇಕ್ಸ್ ಅಂತೂ ಆಯ್ತು. ಇದು ನನ್ನ ಫ್ರೆಂಡು ಆ ಒಂದು ಬುಕ್ ಕೈಯಲ್ಲಿ ಇಟ್ಕೊಂಡು ನಮ್ಮ ಕಾಲೇಜ್ ಗಾರ್ಡನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಲ್ಲಿ ಮರ ಐತೆ, ಅಲ್ಲಲ್ಲಿ ಗ್ರಾಸ್ ಐತೆ, ಅದನ್ನ ನೋಡಿ ನೀವು ಎಂಜಾಯ್ ಮಾಡ್ರಿ. ನಮ್ಮ ಕಾಲೇಜ್ ಎಂಟ್ರೆನ್ಸ್ ಅಲ್ಲೇ ನೀವು ಗಣೇಶ ದೇವ್ರನ್ನ ನೋಡ್ಕೋಬಹುದು. ಅಷ್ಟು ಬೇಗ ಪೂಜೆನೂ ಮಾಡ್ಬಿಟ್ಟಿದ್ದಾರೆ ದೇವ್ರಿಗೆ. ಪೂಜೆ ಮಾಡ್ಬಿಟ್ಟು ಪ್ರಸಾದ ಎಲ್ಲ ಇಕ್ಕಿದ್ದಾರೆ ದೇವ್ರ ಹತ್ರ ಬೇಡ್ಕೊಂಡಿದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಕ್ಲಾಸ್ ಹೊರಟ್ವಿ. ಇವತ್ತಿನ ಲಂಚ್ ನೋಡ್ಕೊಂಡ್ರೆ ಇದು ನನ್ನ ಫ್ರೆಂಡ್ ಪ್ಲೇಟು. ಈ ಐಟಮ್ಸ್ ಎಲ್ಲ ಕೊಟ್ಟಿದ್ರು. ನಾನಂತೂ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಟ್ಟು ನಾನು ಲಂಚ್ ಅಂತೂ ಮುಗಿಸಿದ್ದೀನಿ, ಯಾಕಂದ್ರೆ ನಾನು ಡಯಟ್ ಅಲ್ಲಿ ಇದ್ದೀನಿ. ಸೊ ದಟ್ ಲಂಚ್ ಏನು ತಿಂದಿಲ್ಲ ಅಂತ ಸ್ನಾಕ್ಸ್ಗೆ ಬೇಗನೆ ಬಂದಿದ್ದೀನಿ. ನಾನು ಬಂದಿದ್ದಿನ ಸ್ನಾಕ್ಸ್ ಲೇಟ್ ಆಗೇ ಬಂತು. ಕಾಯ್ದು ಫೈನಲಿ ಸ್ನಾಕ್ಸ್ ಅಂತೂ ಬಂದ್ಬಿಟ್ಟು. ಇವತ್ತಿನ ಸ್ನಾಕ್ಸ್ ನೋಡ್ಕೊಂಡ್ರೆ ಸ್ಪೆಷಲ್ ಬಂದ್ಬಿಟ್ಟು ಮೈಸೂರು ಬೋಂಡ. ಎರಡೆರಡೆ ಕೊಡೋದು, ನನ್ನ ಫ್ರೆಂಡ್ಸು ನನಗೆ 2 ಕೊಟ್ಟಿದ್ರು. ಸೊ ದಟ್ 4 ತಿಂದೆ. ನೀವು ನೋಡ್ಕೊಂಡ್ರೆ ನಾನು ಡಯಟ್ ಅಲ್ಲಿ ಬರೀ ಆಯಿಲ್ ಫುಡ್ಡೇ ತಿಂತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇಂದ ಅವಾಯ್ಡ್ ಮಾಡೋಣ ಅನ್ಕೊಂತ ಇದ್ದೀನಿ, ನೋಡೋಣ. ಹಂಗೆ ಸ್ನಾಕ್ಸ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ರೂಮ್ಗೆ ಬಂದಿದ ತಕ್ಷಣ ಮತ್ತೆ ಗ್ರೀನ್ ಟೀನ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಯೂಶ್ವಲು ಗ್ರೀನ್ ಟೀನ ಕಂಪ್ಲೀಟ್ ಮಾಡಿಬಿಟ್ಟು ವಾಕಿಂಗು ಎಕ್ಸಸೈಸು ಮಾಡಿದ್ದೀನಿ. ಕ್ಲಿಪ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಫೈನಲ್ ಆಗಿ ನಿಮಗೆ ಡಿನ್ನರ್ ತೋರ್ಸೋಣ ಅಂದರೆ ಡಿನ್ನರ್ ನಾನು ತಿಂತಾ ಇಲ್ಲ, ಯಾಕಂದರೆ ನಾನು ಡಯಟಲ್ಲಿದ್ದೀನಿ, ಸ್ಕಿಪ್ ಮಾಡಿಬಿಟ್ಟೆ. ಫೈನಲ್ ಆಗಂತೂ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಹೋಗ್ತಾ ನಿಮ್ಮೊಂದು ಲಕ್ಕಿ ಹ್ಯಾಂಡಿಂದ ಸಬ್ಸ್ಕ್ರೈಬ್, ಫಾಲೋ ಮಾಡಿಬಿಟ್ಟು ಹೋಗ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.